ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮವು ಬ್ರಹ್ಮನಿಂದ ಬಂದದ್ದು ಮತ್ತು ಅವಿನಾಶಿಯಿಂದ ಬ್ರಹ್ಮನು ಬಂದದ್ದು ಎಂಬುದನ್ನು ತಿಳಿ. ಸರ್ವಗತನಾದ ಪರಮಾತ್ಮನು ಯಜ್ಞದಲ್ಲಿ ನಿತ್ಯವೂ ನೆಲೆಸಿರುವನು ಎಂದು ತಿಳಿ. ಭಗವಂತ ಬ್ರಹ್ಮನ ಬಗ್ಗೆ ಹೇಳುತ್ತಿದ್ದಾನೆ. ಉತ್ಸಾಹವೇ ಜೀವನ, ನಿರುತ್ಸಾಹವೇ ಮರಣ. ಈ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಮಾಡಲು ಸಾಕಷ್ಟು ಕೆಲಸವಿದೆ. ನಾಶವಿಲ್ಲದ ಬ್ರಹ್ಮ ಸತ್ಯವನ್ನು ತಿಳಿದಾಗ ಮಾತ್ರ ಮನುಷ್ಯ ಸದಾ ಉತ್ಸಾಹಿಯಾಗಿರಬಲ್ಲ. ಬ್ರಹ್ಮ ಸತ್ಯವನ್ನು ತಿಳಿದವನಿಗೆ ಈ ಪ್ರಪಂಚ ಬಹಳ ಸಣ್ಣದು. ಅಷ್ಟೇ ಏಕೆ, ತನ್ನ ಬದುಕು ಸಾಗಿಸಲು ಅಸಾಧ್ಯ ಎನಿಸುತ್ತದೆ. ಇಲ್ಲಿ ತನಗೆ ಮಾಡಲು ಕೆಲಸವಿಲ್ಲ, ಕೆಲಸವಿದ್ದರೂ ಅದರಿಂದ ಪ್ರಯೋಜನವಿಲ್ಲ. ಕಾರಣ ಅದರಿಂದ ಬರುವ ಫಲ ತನ್ನ ಇಂದ್ರಿಯದ ಹಸಿವನ್ನು ತಣಿಸಲಾರದು ಅಂದುಕೊಳ್ಳುತ್ತಾನೆ. ಸೃಷ್ಟಿಕರ್ತನಾದ ಬ್ರಹ್ಮ ಕಾರಣವಿಲ್ಲದೆ ಸೃಷ್ಟಿ ಮಾಡುವುದಿಲ್ಲ. ಮನುಷ್ಯ ತನಗೆ ಬೇಕಾದ ಸಮಯದಲ್ಲಿ ಬೇಕಾದ ಆಯುಧ ತಯಾರು ಮಾಡಿಕೊಂಡಂತೆ ಈ ಭೂಮಿಯ ಅವಶ್ಯಕತೆಗನುಗುಣವಾಗಿ ಸೃಷ್ಟಿಕರ್ತ ಸೃಷ್ಟಿ ಮಾಡುವನು. ಸೃಷ್ಟಿಸುವ ಸಮಯದಲ್ಲಿಯೇ ಜೀವಿಗೆ ಕರ್ಮ ಮಾಡುವುದಕ್ಕೆ ಬೇಕಾದ ಅಂಗಾಂಗಗಳನ್ನು, ದೈಹಿಕ ಸಾಮರ್ಥ್ಯವನ್ನು, ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು, ಕೆಲಸ ಮಾಡುವ ಪರಿಸರ ಎದುರಿಸುವ ಸಾಮರ್ಥ್ಯವನ್ನು ಆಧರಿಸಿ ಸೃಷ್ಟಿ ಮಾಡಬೇಕಾಗಿರುವ ಕಾರಣ ಕರ್ಮವು ಬ್ರಹ್ಮನಿಂದಲೇ ಬಂದಿದೆ. ಯಾವುದೇ ಯಂತ್ರ ತಯಾರಕನೇ ಅಲ್ಲವೇ ಇದನ್ನು ಯಾವುದಕ್ಕೆ ಉಪಯೋಗಿಸಲು ಸೂಕ್ತ ಎಂದು ನಿರ್ಣಯಿಸುವುದು. ಹಾಗೆ ಕರ್ಮ ಬ್ರಹ್ಮನಿಂದ ಬಂದಿದ್ದು. ಸೃಷ್ಟಿಯಲ್ಲಿ ನವೋತ್ಸಾಹ ತುಂಬಲು ಈ ಬ್ರಹ್ಮಾಂಡದಲ್ಲಿ ಪ್ರತಿಕ್ಷಣವೂ ಸೃಷ್ಟಿ ಕಾರ್ಯ ನಡೆಯುತ್ತಲೇ ಇರಬೇಕು. ಅರ್ಥಾತ್ ಪ್ರತಿಕ್ಷಣವೂ ಬ್ರಹ್ಮ ತನ್ನ ಕಾರ್ಯ ಮಾಡುತ್ತಲೇ ಇರಬೇಕು. ಒಮ್ಮೆ ಸೃಷ್ಟಿ ಕಾರ್ಯ ನಿಂತರೆ ಜಗತ್ತೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಅಂದಾಗ ಬ್ರಹ್ಮ ನಿತ್ಯವೂ ಯಜ್ಞಾಧೀಕ್ಷನಾಗಿರಲೇಬೇಕು. ಬ್ರಹ್ಮ ಕಣ್ಣಿನ ರೆಪ್ಪೆ ಮುಚ್ಚದ ರೀತಿಯಲ್ಲಿ ಸದಾ ಕಾರ್ಯ ಮಾಡುತ್ತಲೇ ಇರಬೇಕು. ಭಗವಂತ ಇದನ್ನೇ ಬ್ರಹ್ಮ ಸದಾ ಯಜ್ಞದಲ್ಲಿ ನೆಲೆಸಿರುವನು ಎನ್ನುತ್ತಿರುವುದು. ಈ ಜಗತ್ತಿನಲ್ಲಿ ಇರುವ ಯಾವುದಕ್ಕೂ ನಾಶವಿಲ್ಲ. ಅಂದರೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಬೇರೆ ವಸ್ತುವೋ ಜೀವಿಯೋ ಆಗಬಹುದು ಅಷ್ಟೇ. ಇಂತಹ ಅವಿನಾಶಿಯಾದ ವಸ್ತುವಿನ ಹೊಸ ರೂಪದ ಜನಕನೇ ಬ್ರಹ್ಮ. ಮಾಡುವ ಕರ್ಮದಿಂದಲೇ ತಮಗೆ ಬೇಕಾದ್ದನ್ನು ಪಡೆದ ಸಾಧನೆ ಮಾಡಿದ ಸಾಕಷ್ಟು ಉದಾಹರಣೆಗಳು ಇದ್ದರೂ ಅವನ್ನೆಲ್ಲ ನಂಬಲಾರ. ಒಂದೇ ದಿನದಲ್ಲಿ ಹೆಸರು, ಹಣ ಸಂಪಾದನೆ ಮಾಡಿ ಕೆಲಸ ಮಾಡದೆ ಇಂದ್ರಿಯ ಸುಖ ಅನುಭವಿಸುತ್ತಾ ಕಾಲ ಕಳೆಯುವ ಆಸೆ. ಕಷ್ಟಕರವಾದ ಕೆಲಸ ಮಾಡಲು ಇಷ್ಟಪಡದೆ ಇಷ್ಟವಾದ ಕೆಲಸ ಸಿಗದೆ ಜೀವನ ಹಾಳು ಮಾಡಿಕೊಂಡವರು ಹಲವರಾದರೆ, ಪಾಲಿಗೆ ಬಂದದ್ದು ಪಂಚಾಮೃತ ಎಂಬುದನ್ನು ತಿಳಿದು ತನ್ನ ಪಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡಿ ಬ್ರಹ್ಮ ಸತ್ಯವನ್ನು ತಿಳಿದವರಿಗೇನೂ ಕಡಿಮೆ ಇಲ್ಲ. ಮನುಷ್ಯ ಈ ಭೂಮಿಗೆ ಬಂದಿರುವುದೇ ಸೇವೆ ಎಂಬ ಯಜ್ಞ ಮಾಡಿ ತನ್ನ ಪ್ರಾರಬ್ಧ ಕರ್ಮದ ಸಾಲ ತೀರಿಸುವುದಕ್ಕಾಗಿ. ಇದನ್ನು ಅರಿತರೆ ತನ್ನ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಮುಂದಿನ ಜನ್ಮದಲ್ಲಿ ಯಾವುದೇ ಕರ್ಮದ ಸಾಲ ಇಲ್ಲದಂತೆ ಮಾಡಲು, ಬ್ರಹ್ಮನಂತೆ ಸದಾ ಕೆಲಸ ಮಾಡಲು ಅಸಾಧ್ಯವಾದರೂ ಮಾಡುವ ಕೆಲಸವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿ ಭಗವಂತನಲ್ಲಿ ಐಕ್ಯವಾಗಬಹುದು. ಪ್ರತಿದಿನ ತನ್ನ ಕರ್ಮದ ಆಯವ್ಯಯ ಪಟ್ಟಿ ತಯಾರಿಸಿಕೊಂಡು ಉತ್ತಮ ಜೀವನ ನಡೆಸುತ್ತಾ ಆನಂದದಿಂದ ಇರಬಹುದು. ಹರಿ ಓಂ.